ಖಂಡಿತವಾಗಲೂ ರಾಮನೇ ಇಲ್ಲಿ. ಈ ದೇಶಕ್ಕೆ ರಾಮ ದೊಡ್ಡ ಶಕ್ತಿ. ಭಾರತ ದೇಶದಲ್ಲಿ ಯಾವುದೇ ಪಕ್ಷ ಬಂದ್ರು ಶ್ರೀರಾಮಚಂದ್ರನ್ನ ಕೆಳಗಿಳಿಸೋದಕ್ಕೆ ಸಾಧ್ಯನೇ ಇಲ್ಲ. ರಾಮನ ಸಮ ಯಾರಿದ್ದಾರೆ? ಯಾರು ಇಲ್ಲ. ಈ ದೇಶ ಇವತ್ತು ಇಷ್ಟು ಚೆನ್ನಾಗಿರೋದಕ್ಕೆ ಅಥವಾ ಮುಂದೇನು ಚೆನ್ನಾಗಿರೋದಕ್ಕೆ ಕಾರಣ ನಮ್ಮ ಸನಾತನ ಧರ್ಮ. ರಾಮ ಮಂದಿರ ಉದ್ಘಾಟನೆ ಆಗಿ 1 ವರ್ಷ ಕಂಪ್ಲೀಟ್ ಆಯ್ತು. ಸೊ ಇಲ್ಲೂ ಕೂಡ ಪೂಜೆ ಮಾಡ್ತಾ ಇದ್ದೀರಾ. ಸೊ ಎಷ್ಟು ಖುಷಿಯಲ್ಲಿ ಇದ್ದೀರಾ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಕರ್ನಾಟಕದ ಜನ ಮತ್ತೆ ಭಾರತದ ಎಲ್ಲ ಜನರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ. ಇದೊಂದು ಭಾರತ ದೇಶದ ರಾಮನ ಕತೆ ಮತ್ತು ಸೀತೆಯ ಕತೆ ಮತ್ತು ಆಂಜನೇಯ ಮತ್ತು ಅದರಲ್ಲಿ ಬಂದಂತಹ ರಾವಣನ ಈ ಕತೆ ಎಷ್ಟು ಇವತ್ತಲ್ಲ ಇನ್ನು 1000 ವರ್ಷ ಹೋದ್ರು ಈ ಕತೆ ಎಲ್ಲರ ಮನಸ್ಸಲ್ಲಿ, ಭಾರತೀಯರ ಮನಸ್ಸಲ್ಲಿ ಕಣ್ಣು ಮುಂದೆ ಬರುತ್ತೆ. ಹಾಗಾಗಿ ಇವತ್ತಿನ ಯುವ ಪೀಳಿಗೆ ಇದ್ದಾರೆ, ದಯಮಾಡಿ ರಾಮಾಯಣದ ಪ್ರತಿಯೊಂದು ವಿಷಯವನ್ನ, ರಾಮಾಯಣದ ಹುಟ್ಟಿನಿಂದ ಅವರ ಕೊನೆಯವರೆಗೂ ರಾಮಾಯಣದ ಎಲ್ಲ ವಿಷಯವನ್ನ, ಮತ್ತೆ ಸೀತಾಮಾತೆಯ ವಿಷಯವನ್ನ, ಮತ್ತೆ ಭಕ್ತಿಪೂರ್ಣವಾಗಿದ್ದಂತಹ ಆಂಜನೇಯನ ವಿಷಯವನ್ನ, ಹೇಗೆ ಒಬ್ಬ ರಾಮನಿಗೆ ಭಕ್ತಿಯನ್ನ ಕೊಡ್ತಾ ಇದ್ದ ಆಂಜನೇಯ ಅದನ್ನ ಮೊದಲು ಸಮಾಜ ತಿಳ್ಕೊಬೇಕಾಗಿದೆ. ಇದರಿಂದ ಸಂದೇಶ ಬಹಳ ಇದೆ. ಅದು ರಾಮನ್ಗೆ ಹೇಗೆ ಮರ್ಯಾದೆ ಕೊಡ್ತಾ ಇದ್ರು ಆಂಜನೇಯ, ನೀವು ತಂದೆ ತಾಯಿಗಳು ಮರ್ಯಾದೆ ಕೊಡ್ಬೋದು, ಸ್ನೇಹಿತರಿಗೂ ಮರ್ಯಾದೆ ಕೊಡ್ಬೋದು, ಬಂಧು ಬಳಗಕ್ಕೂ ಮರ್ಯಾದೆ ಕೊಡ್ಬೋದು. ಹಾಗಾಗಿ ಇದು ಬಹಳ ಮುಖ್ಯವಾಗಿರುವಂತ ವಿಚಾರ. ರಾಮ ಮಂದಿರದ ವಿಚಾರ, ರಾಮನ ವಿಚಾರ ದಯಮಾಡಿ ಕರ್ನಾಟಕದ ಎಲ್ಲ ಯುವ ಪೀಳಿಗೆ ಜನಾಂಗ ಸುಮ್ಮನೆ ವಾಟ್ಸಪ್, ಯೂಟ್ಯೂಬ್, ಫೇಸ್ಬುಕ್ ಯಾವ್ದ್ರಲ್ಲೂ ಏನು ಸಿಕ್ಕಲ್ಲ. ಸುಮ್ಮನೆ ನೋಡೋದಷ್ಟೇ, ಕ್ಷಣ ಮಾತ್ರಕ್ಕೆ ಅದು ಪಾಸ್ ಆಗುತ್ತೆ ಅಷ್ಟೇ. ನಿಮ್ಮ ತಲೆಯಲ್ಲಿ ಯಾವುದು ಉಳ್ಕೊಳ್ಳೋದಿಲ್ಲ, ನಿಮ್ಮ ತಲೆಯಲ್ಲಿ ಇದು ಯಾವುದು ಉಳಿಯೋದಿಲ್ಲ. ಉಳಿಯೋದು ಒಂದೇ, ನೀವು ಇತಿಹಾಸವನ್ನ ಬಹಳ ಬಹಳ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನೋಡ್ತೀರಾ, ಅದನ್ನ ತಿಳ್ಕೊಂತೀರಾ, ಅದನ್ನ ಜೀವನಕ್ಕೆ ಅಳವಡಿಸ್ಕೊಳ್ತೀರಾ. ಅದು ಒಂದೇ ನಿಮ್ಮ ಯುವ ಪೀಳಿಗೆಯ ದೇಶವನ್ನ ಕಟ್ಟೋದಿಕ್ಕೆ. ಇವತ್ತು ಹೇಳ್ತಿರಲ್ಲ ನೀವು ಅಮೆರಿಕಕ್ಕಿಂತ ನಾವು ಮೇಲ್ ಬರ್ಬೇಕು ಅಂತ, ಅಂಥದ್ದೇನಾದ್ರು ಕಟ್ಟಬೇಕು ಅಂತ ಇದ್ರೆ ರಾಮಾಯಣದ ಎಲ್ಲಾ ಭಾಗಗಳನ್ನ ನೀವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಇಡೀ ನಮ್ಮ ಭಾರತ ದೇಶ ಎಲ್ಲಾ ದೇಶಗಳಿಗಿಂತ ಮೊದಲ ಸ್ಥಾನದಲ್ಲಿ ಬರುತ್ತೆ. ಅದನ್ನ ಈ ಯುವ ಪೀಳಿಗೆ ತಿಳ್ಕೋಬೇಕು ಅಂತೇಳಿ ನಾನು ಈ ಮುಖಾಂತರವಾಗಿ ನಿಮಗೆ ಕೈ ಮುಗಿದು ಪದೇ ಕೈ ಮುಗಿದು ಜೋಡಿಸಿ ಹೇಳ್ತಾ ಇದ್ದೀನಿ. ನಾನು ಕುಮಾರಸ್ವಾಮಿ ಅಭಿಮಾನಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಕಿಲಾರ ಅಂತ ನನ್ನ ಹೆಸರು. ದಯಮಾಡಿ ಇದನ್ನ ಪದೇ ನೋಡಿ ಮತ್ತೆ ನೀವು ಶ್ರೀರಾಮನ ಬಗ್ಗೆ ಪೂರ್ತಿ ಜ್ಞಾನವನ್ನ ತಿಳ್ಕೊಳ್ಳಿ ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಇವಾಗ ಸೆಂಟ್ರಲ್ ಅಲ್ಲಿ ಬಿಜೆಪಿ ಸರ್ಕಾರ ಇದೆ. ಸೊ ನೆಕ್ಸ್ಟ್ ಏನಾದ್ರು ಕಾಂಗ್ರೆಸ್ ಬಂದ್ರೆ ಅಯೋಧ್ಯೆ ಅಲ್ಲಿರೋ ರಾಮ ಮಂದಿರಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಆ ಜಾಗಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಆ ರೀತಿಯ ಇವತ್ತು ಬಿಜೆಪಿ ಸರ್ಕಾರ ಇದೆ, ಮುಂದೆ ಅಥವಾ ಬೇರೆ ಯಾವುದೇ ಸರ್ಕಾರ ಬರ್ಬೋದು. ಯಾವುದೇ ಸರ್ಕಾರ ಬಂದರೂ, ಯಾವುದೇ ಒಂದು ಸರ್ಕಾರ ಬಂದರೂ ಖಂಡಿತವಾಗಲೂ ರಾಮನೇ ಇಲ್ಲಿ. ಈ ದೇಶಕ್ಕೆ ರಾಮ ದೊಡ್ಡ ಶಕ್ತಿ. ಅದನ್ನ ಯಾವುದೇ ಕಾರಣಕ್ಕೂ ರಾಮನ್ನ ಅವರು ಕೆಳಗಿಳಿಸಕ್ ಸಾಧ್ಯ ಇಲ್ಲ. ಅದು ಎಷ್ಟು ಯುಗ ಆದ್ರು, ಅದು ಯಾವುದೇ ಪಕ್ಷ ಬಂದ್ರು, ಭಾರತ ದೇಶದಲ್ಲಿ ಯಾವುದೇ ಪಕ್ಷ ಬಂದ್ರು ಶ್ರೀರಾಮಚಂದ್ರನ್ನ ಕೆಳಗಿಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಆತ ಯುಗ ಪುರುಷ. ಮನೆಯಲ್ಲಿ ಇದ್ದಾರೆ. ಸೀತಾಮಾತೆ ಪ್ರತಿಯೊಂದು ಮನೆಯ ಹೆಣ್ಣು ಮಕ್ಕಳೆಲ್ಲ ಹೃದಯದಲ್ಲಿದ್ದಾರೆ. ಹಾಗಾಗಿ ಯಾರು ಕಿತ್ತಾಕೋದಕ್ಕೆ ಸಾಧ್ಯ ಇಲ್ಲ. ಹೋಗಿದ್ರಾ ಅಯೋಧ್ಯೆಗೆ, ರಾಮ ಮಂದಿರ ನೋಡಿದ್ರ? ಖಂಡಿತವಾಗ್ಲೂ ನನ್ನ ಸ್ನೇಹಿತರು ಹೋಗಿದ್ರು. ನಾನು ಹಲವಾರು ಕೆಲಸಗಳ ಮುಖಾಂತರವಾಗಿ ಸ್ವಲ್ಪ ಕೆಲಸ ಕಾರ್ಯಗಳು ಜಾಸ್ತಿ ಇದರಿಂದ ಆಗಿಲ್ಲ. ತಮ್ಮ ಮುಖಾಂತರವಾಗಿ ನಾನು ಹೇಳ್ತಾ ಇದ್ದೀನಿ, ಇನ್ನ 60 ದಿನಗಳಲ್ಲಿ ಹೋಗಿ ಆ ಪರಮಾತ್ಮನ ದರ್ಶನವನ್ನ ಮಾಡ್ಕೊಂಡು ಬರ್ತೀನಿ ಅಂತೇಳಿ ನಾನು ಖಂಡಿತವಾಗ್ಲೂ ನಿಮ್ ಮುಖಾಂತರ ಹೇಳ್ತಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ರಾಮ ಮಂದಿರ ಕಂಪ್ಲೀಟ್ ಆಗಿ 1 ವರ್ಷ ಆಗಿದೆ. ಸೊ ನೀವು ಕೂಡ ಪೂಜೆ ಮಾಡ್ತಾ ಇದ್ದೀರಾ. ಎಷ್ಟು ಖುಷಿಯಲ್ಲಿ ಇದ್ದೀರಾ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಎಲ್ಲರೂ ಹೇಳೋದಕ್ಕೆ ಮಾತು ಸಾಲದು. ಯಾರು ಕಲಾವಿದರಿದ್ರೆ ಅವರು ಪ್ರಸ್ತುತಿ ತೋರಿಸ್ತಾರೆ. ಹಾಗೇನೆ ರಾಮ ನೀ ಸಮಾನ ಮೆವರು ಅಂತ ನನಗೆ ಒಂದು ಕೃತಿ ಹೇಳ್ಕೊಟ್ಟಿದ್ದಾರೆ. ಅದನ್ನ 2 ಸಾಲ ಹೇಳ್ಬೋದು ನಾನು. ರಾಮನಿ ಸಮಾನ ಮೆವರು ರಘುವಂಶೋದ್ಧಾರಕ, ರಾಮನಿ ಸಮಾನ ಮೆವರು ಅಂತ ಇದೆ. ರಾಮನ ಸಮ ಯಾರಿದ್ದಾರೆ? ಯಾರು ಇಲ್ಲ.
ಈ ದೇಶ ಇವತ್ತು ಇಷ್ಟು ಚೆನ್ನಾಗಿರೋದಕ್ಕೆ ಅಥವಾ ಮುಂದೇನು ಚೆನ್ನಾಗಿರೋದಕ್ಕೆ ಕಾರಣ ನಮ್ಮ ಸನಾತನ ಧರ್ಮ, ನಾವು ಬೆಳೆಸ್ಕೊಂಡ್ ಬಂದಂತ ಆಚಾರ ವಿಚಾರಗಳು, ಅಲ್ಲಿಂದ ಕಲಿತಂತದ್ದು, ನಮ್ಗೆ ರಾಮಾಯಣದಲ್ಲಿ ಕಲಿತ ಆದರ್ಶಗಳೇ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ನಾವು ಜೊತೆಗೆ ಬಾಳ್ತಾ ಹೋಗ್ತೀವಿ. ಅದ್ರ ಮೇಲೂನು ಬೇಕು ಅಂತ ನಮ್ಮ ಮೇಲೆ ದೌರ್ಜನ್ಯ ಎಸಗೋರ್ಗೆ ಮಹಾಭಾರತ ಆಲ್ರೆಡಿ ರೆಡಿ ಇದೆ. ಸೊ ಹೀಗೆ ನಮ್ಗೆ ಸಿಕ್ಕಿರೋ ಅಂತದನ್ನ ನಾವು ಪುಣ್ಯ ಭೂಮಿಲಿ ಹುಟ್ಟಿದೀವಿ ಅಂತ ನಾವು ಈ ಭೂಮಿಗೆ ನಮಸ್ಕರಿಸಿ ನಮಗ್ ಸಿಕ್ಕಿರೋ ಅವಕಾಶನ ಆನಂದ ಪಡೋಣ. ಈ ಮನುಷ್ಯ ಜನ್ಮದಲ್ಲಿ ನಾವು ಇಂತ ಒಂದು ಕಾಲಾವಧಿಯಲ್ಲಿ ಇದೀವಿ ಅನ್ನೋದೇ ಒಂದು ಸೌಭಾಗ್ಯ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಮೂಲಕ ನಾನು ಪ್ರಾರ್ಥಿಸ್ತೀನಿ. ಈ ಹಿಂದೆ ರಾಮ ಮಂದಿರ ಕಟ್ಟುವಾಗ ಬಂದು ರಾಜಕೀಯ ಎಂಟ್ರಿ ಆಗಿತ್ತು, ಅಂದ್ರೆ ಕಟ್ಟಕ್ ಆಗಿರ್ಲಿಲ್ಲ ಆ ಟೈಮ್ ಅಲ್ಲಿ. ಸೊ ಇವಾಗ ಮೋದಿ ಅವರು ಕಟ್ಟಿದ್ರು ಅದನ್ನ, ಬಿಜೆಪಿ ಸರ್ಕಾರ ಒಟ್ಟು ಇದ್ದಾಗ ರಚನೆ ಆಗಿದೆ. ಸೊ ಇನ್ನು ಇವಾಗ ಕಾಂಗ್ರೆಸ್ ಏನಾದ್ರು ಎಂಟ್ರಿ ಆದ್ರೆ ಸೆಂಟ್ರಲ್ ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ರಾಮ ಮಂದಿರ ಪ್ಲೇಸ್ ಗೆ ಅಂತ ಅನ್ಸುತ್ತಾ? ಆಗಲ್ಲ, ಹಂಗೇನಾದ್ರು ಪ್ರಾಬ್ಲಮ್ ಮಾಡಿದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಹಾಗಾಗಿ ಯಾರು ಅದಕ್ಕೆ ಕೈ ಹಾಕಕ್ ಹೋಗಲ್ಲ. ಹಾಗೂ ಏನಾದ್ರು ಮಾಡ್ಲೇಬೇಕು ಅನ್ನೋ ಉದ್ದೇಶ, ಕೆಟ್ಟ ಉದ್ದೇಶ ಇಟ್ಕೊಂಡ್ ಬಂದ್ರೆ ಅದಕ್ಕೆ ರಾಮ ಆಲ್ರೆಡಿ ರೆಡಿ ಆಗಿರ್ತಾನೆ ಬಾಣ ಹಿಡ್ಕೊಂಡು. ರಾಕ್ಷಸನ್ ಸಂಹಾರ ಮಾಡೋದಕ್ಕೆ ಅಂತಾನೆ ಬಂದಿದ್ದಾನೆ. ಸೊ ಸಂಹಾರ ಮಾಡ್ತಾನೆ. ಸೊ ರಾಕ್ಷಸರು ದೂರ ಉಳಿದ್ರೆ ಬೆಟರ್ ಅಂತ ನನ್ಗನ್ಸುತ್ತೆ. ಹೋಗಿದ್ರ ರಾಮ ಮಂದಿರಗೆ ಅಯೋಧ್ಯೆಯಲ್ಲಿ? ಇಲ್ಲಮ್ಮ, ಅವಕಾಶ ಸಿಕ್ಕಿಲ್ಲ ನನಗೆ. ಯಾಕಂದ್ರೆ ನಾವು ಬಿಸ್ನೆಸ್, ಸಿನಿಮಾ, ಸೀರಿಯಲ್ ಅಂತ ಬಿಸಿ ಆಗ್ಬಿಟ್ಟಿದ್ವಿ. ಆಮೇಲೆ ಮನೆ ಬೇರೆ ನಿರ್ಮಾಣ ಅದು ಇದು ಅಂತ ಇತ್ತು. ಈಗ ಬಿಡು ಮಾಡ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ, ಮೇಲ್ ಹೋಗ್ಬೇಕು ಅಂತ. ಖಂಡಿತ ಹೋಗ್ತೀವಿ, ಹೋಗ್ ಬರ್ತೀವಿ. ಅಲ್ಲಿಂದ ಅದೇ ಬರೀ ರಾಮ ಮಂದಿರ ಅಷ್ಟೇ ಅಲ್ಲದೆ ಮಥುರಾ ಮತ್ತೆ ಕಾಶಿ, ಬೇರೆ ಏನೇನಿದೆ ನಮ್ಮ ಪುಣ್ಯಕ್ಷೇತ್ರಗಳೆಲ್ಲ ನೋಡ್ಕೊಂಡ್ ಬರ್ತೀವಿ. Beat Plus Karnataka.